ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ. ಈಗ ಸಮಯ ಸುಮಾರು 6:45 ಆಗಿದೆ. ಈಗ ನಾನು ಶಾಲೆಯಿಂದ ಬಂದು ಕೈಕಾಲು ಮುಖ ತೊಳೆದು ದೇವ್ರ ಪೂಜೆ ಎಲ್ಲ ಮುಗಿಸಿ ಈಗ ನೆಕ್ಸ್ಟ್ ಅಡುಗೆಗೆ ಹೋಗ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ, ಚುಮು ಚುಮು ಚಳಿ ಇದೆ. ಹಾಗಾಗಿ ಏನಾದರೂ ಸ್ವಲ್ಪ ಕ್ರಿಸ್ಪಿಯಾಗಿ ಖಾರವಾಗಿ ಏನಾದರೂ ಊಟದ ಜೊತೆಗೆ ಸೈಡ್ಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು ವಿಶೇಷವಾದಂತಹ ಒಂದು ಬೋಂಡಾ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾನು ನಮ್ಮನೇಲಿ ಹೇಗೆ ಮಾಡ್ತೀನಿ ಅಂತ ಹೇಳಿ. ಬನ್ನಿ ಹೋಗೋಣ, ಆ ಬೋಂಡವನ್ನು ಮಾಡೋಣ. ಹೇಗಿತ್ತು ಅಂತ ಹೇಳಿ ಹಸ್ಬೆಂಡಿಗೆ ಕೊಡ್ತೀನಿ, ಅವ್ರು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾರೆ. ಓಕೆನಾ? ನಾನು ಮಾಡ್ತಾ ಇರುವಂತಹ ಬೋಂಡಾ ರೆಸಿಪಿಗೆ ಬಳಸ್ತಾ ಇರುವಂತಹ ಸಾಮಗ್ರಿಗಳು: ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿ, ಮತ್ತು ಅಷ್ಟೇ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ನಮ್ಗೆ ಆರೋಗ್ಯಕ್ಕೆ ಆಗಲ್ಲಪ್ಪ ಅಂತಂದರೆ ಖಾರದ ಪುಡಿ ಕೂಡ ಬಳಸ್ಕೋಬೋದು. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈ ಒಂದು ಸೀಸನ್ನ ವಿಶೇಷ ಅಂತಲೇ ಹೇಳ್ಬೋದು, ನುಗ್ಗೆ ಸೊಪ್ಪು. ನಿಜಕ್ಕೂ ಯಾರಾದರೂ ನುಗ್ಗೆ ಸೊಪ್ಪಿನ ಬೋಂಡ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ಒಂದು ಮಸಾಲೆ ರುಚಿಯನ್ನು ಕೊಡೋದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಅದರಲ್ಲಿ ಎಲ್ಲ ಒಂದು ಮಸಾಲೆನೂ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ತುಂಬ ರುಚಿಯನ್ನು ಕೊಡುತ್ತೆ ಬೋಂಡಕ್ಕೆ. ಮತ್ತು ನೋಡಿ, ಒಂದು ಸೀಕ್ರೆಟ್ ಏನು ಇಂಗ್ರೀಡಿಯೆಂಟ್ ಅಂದರೆ ಇಂಗನ್ನು ನಾವು ನಾನು ಯಾವುದೇ ಬ್ರ್ಯಾಂಡ್ ತೋರಿಸೋದಕ್ಕೆ ಇಷ್ಟಪಡಲ್ಲ, ಬಟ್ ಎನಿ ಬ್ರ್ಯಾಂಡ್ ಯಾವುದೇ ಇಂಗನ್ನು ನಾವು ಬಳಸಿದಾಗ ಬೋಂಡದಲ್ಲಿ ಯಾವುದೇ ಬೋಂಡ ಮಾಡಿ ಬಜ್ಜಿ ಮಾಡಿ ಇಂಗನ್ನು ನಾವು ಬಳಸಿದ್ದೀವಿ ಅಂತ ಅಂದರೆ ಗ್ಯಾಸ್ಟ್ರಿಕ್ ಆಗಲ್ಲ, ಹೊಟ್ಟೆ ಆರಾಮಾಗಿರುತ್ತೆ. ಬೋಂಡ ತಿಂದಮೇಲೆ ಆಗುವಂತಹ ಹಿಂಸೆ ಏನೂ ಆಗೋದಿಲ್ಲ. ಆರೋಗ್ಯ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಆ್ಯಸಿಡಿಟಿ ಆಗ್ದಂಗೆ ಇದು ನೋಡ್ಕೊಳ್ಳುತ್ತೆ. ಓಕೆ, ಇದನ್ನೆಲ್ಲನೂ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಅದೆಲ್ಲನೂ ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಎಷ್ಟು ಅವಶ್ಯಕತೆ ಇದೆಯೋ ಬೈಂಡಿಂಗಿಗೆ ಬೇಕಾದಷ್ಟು ಕಡಲೆ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ, ಇಂಗಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಸರಿಯಾದ ಹದದಲ್ಲಿ ಕಲಿಸ್ಕೊಂಡು ಬೋಂಡ ಮಾಡ್ಕೊಳ್ಳೋದಷ್ಟೇ. ನಾನು ಈಗಾಗಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಬಳಸ್ತೀನಿ, ಕಡಾಯಿನ ಬೋಂಡ ಮಾಡೋದಕ್ಕೆಲ್ಲನೂ ಎಣ್ಣೆ ಕಾದಿದೆ. ಸೊ ಈಗ ನಾವು ಕಲಿಸ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಸೋಡಾನ ಹಾಕ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ, ಗೊತ್ತಲ್ವ. ಸ್ವಲ್ಪ ಸೋಡಾ, ಜಾಸ್ತಿ ಏನು ಬೇಡ, ಸ್ವಲ್ಪ ಸೋಡಾ ಹಾಕ್ಕೊಂಡು ಈಗ ಹದವಾಗಿ ಕಲಿಸ್ಕೊಳ್ಳೋಣ. ಈ ರೀತಿಯಲ್ಲಿ ಮೊದಲು ಏನು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದ್ಸರಿ ಡ್ರೈ ಮಿಕ್ಸ್ನೇ ಮಾಡ್ಕೊಳ್ಳೋದು ಒಳ್ಳೆಯದು. ಡ್ರೈ ಮಿಕ್ಸ್ ಮಾಡ್ಕೊಂಡಾಗ ಉಪ್ಪು, ಖಾರದ ಏನು ಸಾಂಬಾರು ಪುಡಿ ಎಲ್ಲನೂ ಆ ಕಣಗಳು ಎಲ್ಲ ಕಡೆಗೂ ಸೇರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕಡಲೆ ಹಿಟ್ಟನ್ನ ಹೆಚ್ಚಿಗೆ ಬಳಸ್ತಲೇ ಇದ್ದರೆ ಬೆಸ್ಟು. ಕಡಲೆ ಹಿಟ್ಟು ತುಂಬ ಹಾಕೊಂಬಿಟ್ವಿ ಅಂದರೆ ಬರೀ ಹಿಟ್ಟಿನ ಬೋಂಡನೇ ತಿಂದಂಗೆ ಅನಿಸುತ್ತೆ. ಬದಲು ಬೈಂಡಿಂಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ನಾನು ಸಾಮಾನ್ಯವಾಗಿ ಸೊಪ್ಪುಗಳನ್ನ ಹೆಚ್ಚಿಗೆ ಬಳಸ್ತೀನಿ. ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡಿದ್ರೆ ಸಬ್ಬಕ್ಕಿ ಸೊಪ್ಪು ಜಾಸ್ತಿ ಇರುತ್ತೆ. ಈ ರೀತಿಯಲ್ಲಿ ಯಾವ ಸೊಪ್ಪನ್ನು ನಾನು ಹೆಚ್ಚಿಗೆ ಬಳಸ್ಕೊಳ್ತೀನೋ, ಮೆಂತ್ಯ ಸೊಪ್ಪು ಹಾಕು ಕೂಡ ಮಾಡ್ಬೋದು ಬೋಂಡನ, ಅದು ಸ್ವಲ್ಪ ಕಹಿ ಬರುತ್ತೆ. ಓಕೆ, ಕಹಿ ಟೇಸ್ಟೇ ನಮ್ಗೆ ಇಷ್ಟ ಅಂತಂದರೆ ಓಕೆ, ಮೆಂತ್ಯ ಸೊಪ್ಪಿನ ಬೋಂಡನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ನೀವು ಒಂದು ಸಾರಿ ಟ್ರೈ ಮಾಡಿ ಈ ರೆಸಿಪಿನ. ಇದು ಮಸ್ಟ್ ಟ್ರೈನ್ ರೆಸಿಪಿ. ಯಾಕೆ ಅಂತಂದರೆ ಈ ಸೀಸನಲ್ಲಿ ಹೆಚ್ಚು ಸಾಮಾನ್ಯವಾಗಿ ನುಗ್ಗೆ ಸೊಪ್ಪು ಎಲ್ಲ ಸೀಸನಲ್ಲೂ ಸಿಗುತ್ತೆ ಅಂದ್ಕೊಳ್ತೀನಿ. ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿನೇ ಬಿಡ್ತಾ ಇರುತ್ತೆ. ಸೊ ಸಿಕ್ಕಾಗ ಏನು ಸೀಸನಲ್ಲಿ ಫ್ರೂಟ್ಸ್ ಇರುತ್ತೆ ಅಥವಾ ಸೀಸನಲ್ಲಿ ತರಕಾರಿಗಳಿರ್ಬೋದು, ಸೀಸನಲ್ಲಿ ಸಿಗುವಂತಹ ಆ ಒಂದು ಸೊಪ್ಪು ಎಲ್ಲನೂ ಕೂಡ ಅಷ್ಟೇ ನಮಗೆ ಆ ಸೀಸನಲ್ಲಿ ಸಿಕ್ಕಿದ್ದನ್ನ ತಿಂದರೆ ಅದು ಆರೋಗ್ಯಕ್ಕೆ ಹೆಚ್ಚು ಬೆನಿಫಿಟನ್ನು ಕೊಡುತ್ತೆ. ಯಾಕೆಂದರೆ ಪ್ರಕೃತಿ ನಮಗೆ ಆ ಸೀಸನ್ನಲ್ಲಿ ನಮ್ಮ ರಕ್ಷಣೆಗೆ ಏನು ಬೇಕೋ ಅದನ್ನೇ ಹೆಚ್ಚು ಉತ್ಪತ್ತಿ ಮಾಡ್ತಿರುತ್ತೆ. ಅದನ್ನು ನಾವು ಬಳಸ್ಕೊಂಡಾಗ ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೇದು ಮಾಡುತ್ತೆ. ಈಗ ಟೆಸ್ಟ್ ಮಾಡೋಣ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಮೇಲೆ ಬಂತು. ಸೊ ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ. ಈಗ ಬೋಂಡವನ್ನು ಹಾಕೋಣ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಾಕಿದಾಗ ವಡೆ ಥರ ನೀಟಾಗಿ ತುಂಬ ದಪ್ಪ ಒಳಗಡೆ ಎಲ್ಲ ಬೇಯೋದಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ.
ಒಂದು ಒಬ್ಬೆ ಕರೆದು ತೆಗೆದಾಯಿತು. ನೋಡಿ ಈ ಥರ ಸೊಪ್ಪು ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ನಾವು ಟಿಶ್ಯೂ ಪೇಪರ್ನ ಹಾಕಿ ಬೋಂಡ ಹಾಕೋದ್ರಿಂದ ಹೆಚ್ಚಾದಂತಹ ಎಣ್ಣೆನ ಅದು ಹೀರ್ಕೊಳ್ಳುತ್ತೆ. ಒಂದು ರೀತಿ ತುಂಬ ಎಣ್ಣೆನ ತಿಂತಿದ್ದೀವಿ ಅಂತ ಭಾಸ ಆಗಲ್ಲ. ನೋಡಿ ನಾನು ಮತ್ತೆ ಇನ್ನೊಂದು ಒಬ್ಬೆ ಹಾಕ್ಕೊಂಡಿದ್ದೀನಿ. ಈ ಸರಿ ಸ್ವಲ್ಪ ದೊಡ್ಡದಾಗಿ ಒಡೆ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ವಾ, ಎರಡು ತಿಂದ್ರೂ ಸಾಕಪ್ಪ ಅಂತ ಅನ್ನಿಸ್ಬೇಕು. ಅಂದರೆ ಅಷ್ಟು ಸ್ವಲ್ಪ ದೊಡ್ಡದಾಗಿದ್ದಾಗ ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿ ಈ ಥರ ನಾವು ಪಕ್ಕದಲ್ಲೇ ನೀರು ಇಟ್ಕೊಂಡಿದ್ರೆ ನಾವು ಏನು ಬೋಂಡ ಅಥವಾ ಬಜ್ಜಿಯನ್ನು ಹಾಕಿದ ನಂತರ ಇಮಿಡಿಯೇಟಾಗಿ ಕೈಯನ್ನು ಅಲ್ಲೇ ವಾಶ್ ಮಾಡ್ಕೋಬೋದು. ಮತ್ತು ಕುರ್ಪಿ ಮುಟ್ಟೋದಕ್ಕೆ ಎಲ್ಲನೂ ಅನುಕೂಲ ಆಗುತ್ತೆ. ಅದು ಇದನ್ನು ಏನು ಜಾಲರ ಅದೆಲ್ಲ ಏನು ಗಲೀಜಾಗೋದಿಲ್ಲ, ನೀಟಾಗಿರುತ್ತೆ. ಪದೇ ಪದೇ ಹೋಗಿ ಕೈ ತೊಳ್ಕೊಳ್ಳೋ ಅಂಥ ಅವಶ್ಯಕತೆಯೂ ಕೂಡ ಬರೋದಿಲ್ಲ. ಈ ರೀತಿಯಲ್ಲಿ ಹೊಂಬಣ್ಣ ಬರೋ ತನಕನೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ನುಗ್ಗೆ ಸೊಪ್ಪಿನ ಬೋಂಡ ತಯಾರಾಗುತ್ತೆ. ಈಗ ಮೋಸ್ಟ್ಲಿ ನಿಮಗೆ ಎರಡು ವಿಷಯ ನಿಮಗೆ ಈ ಒಂದು ವಿಡಿಯೋಯಿಂದ ತಿಳಿದು ಬಂದಿದೆ ಅಂತ ಅಂದ್ಕೊಳ್ತೀನಿ. ಒಂದು, ನುಗ್ಗೆ ಸೊಪ್ಪನ್ನು ಕೂಡ ಬಳಸಿ ಬೋಂಡ ಮಾಡ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿರಬಹುದು. ನನಗೆ ಗೊತ್ತಿಲ್ಲದಲೇ ಇರೋವಂಥ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಗೊತ್ತಿರೋರು ಬೇಜಾರು ಮಾಡ್ಕೋಬೇಡಿ. ಮತ್ತು ಇನ್ನೊಂದು, ಬೋಂಡಕ್ಕೆ ಇಂಗನ್ನು ಬಳಸಿದಾಗ ಅದು ನಮಗೆ ಯಾವುದೇ ರೀತಿ ಬೋಂಡ ತಿಂದಾಗ ಆಗುವಂಥ ಆ್ಯಸಿಡಿಟಿಯಿಂದ ನಮ್ಮನ್ನು ಕಾಪಾಡುತ್ತೆ ಅನ್ನೋದು. ಈ ಎರಡೂ ಕಾರಣದಿಂದ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಬನ್ನಿ ಈಗ ಈ ಒಬ್ಬನ ತೆಗೆದು ಇನ್ನೊಂದು ಒಬ್ಬೆ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಹಸ್ಬೆಂಡ್ಗೆ ಕೊಡ್ತೀನಿ ಹೇಗಿದೆ ಅಂತ ಹೇಳಿ, ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ. ಬೋಂಡ ಕೊಡೋದಕ್ಕೋಸ್ಕರ ಈ ರೀತಿ ಸರ್ವ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ಟೊಮೆಟೊ ಕೆಚಪನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಈ ರೀತಿ ನಾನು ಒಂದು ಟಿಶ್ಯೂನು ಕೂಡ ಇಟ್ಟಿದ್ದೀನಿ. ನನಗೆ ಫುಡ್ನ ಪ್ರಿಪೇರ್ ಮಾಡೋದು ಎಷ್ಟಿಷ್ಟನೋ ಅದನ್ನು ತುಂಬ ನೀಟಾಗಿ ಸರ್ವ್ ಮಾಡೋದು ಕೂಡ ಅಷ್ಟೇ ಇಷ್ಟ. ಹಾಗಾಗಿ ಏನೇ ಆಗಲಿ ಆರ್ಟಿಸ್ಟಿಕ್ಕಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಆರ್ಟಿಸ್ಟಿಕ್ ಅಂತ ನಾನೇನು ಹೇಳ್ತಿಲ್ಲ. ಇದರಲ್ಲಿ ಮೊದಲು ಫುಡ್ ಯಾವತ್ತು ಕಣ್ಣಿಗೆ ಮುದವನ್ನು ಕೊಟ್ಟರೆ ಅದು ತಿನ್ನಬೇಕು ಅನ್ನೋ ಆಸೆ ಹುಟ್ಟಿಸುತ್ತೆ. ತಿಂದ ನಂತರ ಅದು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತಲ್ವಾ. ಓಕೆ ಬನ್ನಿ ಕೊಡೋಣ. ಮತ್ತು ಇನ್ನೊಂದು ವಿಷಯ ಅಂದರೆ, ನನ್ನ ಹಸ್ಬೆಂಡ್ಗೆ ನುಗ್ಗೆ ಸೊಪ್ಪು ಅಂದ್ರೇ ಆಗಲ್ಲ. ಅದನ್ನು ಯಾವ ಫಾರ್ಮಲ್ಲಿ ಕೊಟ್ಟರು ಕೂಡ ಅವ್ರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊಪ್ಪಿನ ಪಲ್ಯನೂ ತಿನ್ನಲ್ಲ, ಸಾಂಬಾರನ್ನೇ ತಿನ್ನಲ್ಲ. ಆದರೆ ಈಗ ನುಗ್ಗೆ ಸೊಪ್ಪನ್ನು ಹಾಕಿ ನಾನು ಬೋಂಡ ಮಾಡಿದ್ದೀನಿ. ಇದರಿಂದ ಏನಾರು ಅವ್ರು ತಿಂದಾಗ, ಅಂದರೆ ನುಗ್ಗೆ ಸೊಪ್ಪು ಯಾಕೆ ತಿನ್ನಲ್ಲ ಅಂದರೆ ಕಹಿ ಕಹಿ ಅನಿಸುತ್ತೆ ಅಂತ ಹೇಳಿ ತಿನ್ನಲ್ಲ. ಈಗ ಬೋಂಡ ಮಾಡಿದ್ದೀನಲ್ವಾ, ಇದನ್ನು ತಿಂದು ಅವ್ರಿಗೇನಾದ್ರು ಕಹಿ ಅಂತ ಅನಿಸುತ್ತಾ, ನುಗ್ಗೆ ಸೊಪ್ಪಿನ ಏನೋ ಫ್ಲೇವರ್ ಏನಾರು ಅವ್ರಿಗೆ ಬರ್ತಿದೆಯಾ ಅಂತ ಹೇಳಿನೂ ಟೆಸ್ಟ್ ಮಾಡೋಣ ಬನ್ನಿ. ಸರ್ಪ್ರೈಸ್! ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ ಹೇಳಿ. ಏನೋ ಕಹಿ ಕಹಿ ಅನಿಸ್ತಾ ಇದೆಯಾ? ಇಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ನಮ್ಮ ನುಗ್ಗೆ ಸೊಪ್ಪಿನ ಬೋಂಡ ಈಗ ಪಾಸ್ ಆಗಿದೆ. ಹಸ್ಬೆಂಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡ್ರು. ಮತ್ತೆ ಯಾವ್ದಾದ್ರು ಕಹಿ ಕಹಿ ಅಂತ ಏನಾರು ಅನಿಸ್ತಾ ಇದೆಯಾ? ನುಗ್ಗೆ ಸೊಪ್ಪು ಹಾಕಿದೆ ಅಂತ ಏನಾರು ಅನಿಸ್ತಾ ಇದೆಯಾ? ಏನು ಕಹಿ ಅನ್ಸೋದು ಇಲ್ಲ. ಸೊಪ್ಪು ಆಗಿರ್ತಕ್ಕಂಥ ರುಚಿಯಾಗಿದೆ, ಟೇಸ್ಟಿಯಾಗಿದೆ. ರುಚಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆನಪ್ಪ, ಥ್ಯಾಂಕ್ಸ್. ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಯಾಕೆಂದರೆ ತಿಂದು ನೋಡಿ ಖುಷಿಪಟ್ಟರೆ ನಾವು ಮಾಡಿದ್ದಕ್ಕೂ ಕೂಡ ತುಂಬ ಸಾರ್ಥಕ ಅಂತ ಅನಿಸುತ್ತೆ. ನನ್ನ ಮಗನೂ ಕೂಡ ನೋಡಿ ಹೇಳ್ಬೋದಿತ್ತು, ಆದರೆ ಅವನು ಕ್ಯಾಮ್ರಾ ಮುಂದೆ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಇದು ಇಂದಿನ ಈ ಒಂದು ಸಂಜೆಯ ವ್ಲಾಗ್ ಆಗಿತ್ತು. ನಾನು ಈ ಒಂದು ವರ್ಕಿಂಗ್ ವುಮನ್ ಆಗಿ ನನ್ನ ಅನೇಕ ಕೆಲಸದ ಒತ್ತಡದ ನಡುವೆನೂ ನಿಮ್ಮೆಲ್ಲರ ಜೊತೆ ಒಂದು ಸ್ನೇಹ ಬಾಂಧವ್ಯವನ್ನು ಪಡ್ಕೋಬೇಕು ಅಂತ ಹೇಳಿ ಪ್ರಯತ್ನಿಸ್ತಿದ್ದೀನಿ. ಅದಕ್ಕೋಸ್ಕರನೇ ನಾನು ಸ್ನೇಹ ಬಳಗವನ್ನು ಕಟ್ಕೋಬೇಕು, ನಂದಾದಂತಹ ಒಂದು ಸ್ನೇಹ ಬಳಗವನ್ನು ಅಂತ ಈ ಸ್ನೇಹ ಸಂಗಮ ಚಾನಲನ್ನು ಪ್ರಾರಂಭ ಮಾಡಿರುವಂಥದ್ದು. ಎಲ್ಲ ಒಂದು ನನ್ನ ಅನಾರೋಗ್ಯ ಸಮಸ್ಯೆ ಬಗ್ಗೆ ಕೂಡ ಹೇಳಿದೆ ನಿಮಗೆ, ಅಂದರೆ ಸಂಪೂರ್ಣವಾಗಿ ಹೇಳಿಲ್ಲ ಅಲ್ಲ. ಆದರೆ ಈಗ ಈ ದಿನದ ಒಂದು ಇನ್ನೊಂದು ಖುಷಿಯ ವಿಚಾರ ಏನು ಅಂತಂದರೆ, ಇವತ್ತಿಗೆ ನನ್ನ ಒಂದು ಸ್ನೇಹ ಬಳಗ 100 ಸಂಖ್ಯೆಯನ್ನು ಮುಟ್ಟಿದೆ. 100 ಸಬ್ಸ್ಕ್ರೈಬರ್ಸ್ ನನ್ನ ಒಂದು ಸ್ನೇಹ ಬಳಗದಲ್ಲಿದ್ದಾರೆ ಈಗ. ಅದು ತುಂಬ ಸಂತೋಷದ ವಿಚಾರ. ಅದ್ರದ್ದೊಂದು ಸೆಲೆಬ್ರೇಷನ್ ವಿಡಿಯೋ ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಆ ವಿಡಿಯೋದಲ್ಲಿ ನನ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಹೇಳಿದ್ದೀನಲ್ವ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಸ್ನೇಹ ಬಳಗದಲ್ಲಿ ಇರೋಂಥವ್ರು. ನಮ್ಮೆಲ್ಲರ ಒಂದು ಸ್ನೇಹದ ಸಂಗಮ ಇದು ಅಂತ ಹೇಳಿ. ಹಾಗಾಗಿ ನನ್ನ ಒಂದು ಕಷ್ಟ ಸುಖ ಎಲ್ಲವನ್ನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ ಒಂದು ಸೆಲೆಬ್ರೇಷನ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಮತ್ತಷ್ಟು ನನ್ನ ಪರ್ಸ್ನಲ್ ನನ್ನ ಬಗ್ಗೆ ತಿಳ್ಕೋಬೇಕು. ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂದಾಗ
ನನ್ನ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅನ್ನೋಂಥ ಆಸಕ್ತಿ ನಿಮಗೂ ಇರುತ್ತೆ. ನನ್ನ ವಿದ್ಯಾಭ್ಯಾಸ ಏನು, ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಈಗಾಗಲೇ ಗೊತ್ತಾಗಿದೆ ನಾನು ಟೀಚರ್ ಅಂತ ಹೇಳಿ. ನನ್ನ ವಿದ್ಯಾಭ್ಯಾಸ ಏನು, ನನ್ನ ಕುಟುಂಬದ ಹಿನ್ನೆಲೆ ಇದನ್ನೆಲ್ಲನೂ ಕೂಡ ಮುಂದಿನ, ಮತ್ತು ನನ್ನ ಅನಾರೋಗ್ಯ ಏನು ನನಗೆ ಅನಾರೋಗ್ಯದಿಂದ ನಾನು ಸಫರ್ ಆಗ್ತಿದ್ದೀನಿ, ಇದೆಲ್ಲನೂ ಕೂಡ ಒಂದು ಸೆಲೆಬ್ರೇಷನ್ ವೀಡಿಯೋದಲ್ಲೇ ಶೇರ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಸಮಾಧಾನದಿಂದ ನನ್ನ ಈ ಒಂದು ಈವ್ನಿಂಗ್ ವ್ಲಾಗನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಾನು ವಂಡರ್ಲಾ ಮತ್ತು ಧರ್ಮಸ್ಥಳ ಏನು ವಿಡಿಯೋ ಎಲ್ಲ ಮಾಡಿದ್ದೀನಿ ಅದೆಲ್ಲನೂ ಕೂಡ ನನ್ನ ಮಟ್ಟಿಗೆ ಚೆನ್ನಾಗಿದೆ ಕಂಟೆಂಟ್ ಮತ್ತು ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ದಯಮಾಡಿ ಅದನ್ನೆಲ್ಲ ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಮತ್ತು ಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿ ನನ್ನ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಉಪಯುಕ್ತ ಆಗಿದೆ ಅನಿಸಿದ್ರೆ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ದಿನದ ಒಂದು ವ್ಲಾಗನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಹೋಗ್ಬರಲ್ಲ, ಬಾಯ್. ಮತ್ತು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಮತ್ತು ಇನ್ಯಾವ ರೀತಿ ಕಂಟೆಂಟ್ ಮಾಡಬೇಕು, ನಾನು ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ ಬಾಯ್.